Hello my dear second PU students. ಇವತ್ತು ಟೂ ಡಿಯರ್ ಅನ್ನೋ ಒಂದು ಅದ್ಭುತವಾದಂಥ ಸ್ಟೋರಿ, ಅದ್ರ ಬಗ್ಗೆ ಕ್ವಶನ್ಸ್ ಹೇಗೆ ಅರೈಸ್ ಆಗುತ್ತೆ, ಯಾವ ರೀತಿ ಅಪ್ರೋಚ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸದ್ಯದಲ್ಲಿ ನಿಮಗೇನಾಗುತ್ತೆ ಅಂದರೆ UT ಎಕ್ಸಾಮ್ ಕೂಡ ಬರುತ್ತೆ. ಸೊ ಅಲ್ಲಿ ಅಬ್ಜೆಕ್ಟಿವ್ಸ್ ಇರ್ಬೋದು, ದಟ್ ಈಸ್ ಮಲ್ಟಿಪಲ್ ಚಾಯ್ಸ್ ಇರ್ಬೋದು, ಅದ್ರ ಜೊತೆಗೆ 2 ಮಾರ್ಕ್ಸ್ ಕ್ವಶನ್ಸು ಅಥವಾ 4 ಮಾರ್ಕ್ಸ್ ಕ್ವಶನ್ಸು ಹೇಗೆಲ್ಲ ಬರುತ್ತೆ ಅದ್ರ ಬಗ್ಗೆ ಸ್ವಲ್ಪ ನಾವು ಏನು ಮಾಡೋಣ ಅಂತಂದರೆ ಸಮಯವನ್ನು ಕಳೆಯೋಣ. ಓಕೆ, ಸೊ ವಿತೌಟ್ ಟೇಕಿಂಗ್ ಮಚ್ ಟೈಮ್ we are about to start this a beautiful lesson, that is 2 dear. ಹೌದಾ? ಫಸ್ಟ್ ಕ್ವಶನ್ ಬಂದ್ಬಿಟ್ಟು, ಮೊನಾಕೋ ವಾಸ್ ಸಿಚುವೇಟೆಡ್ ನಿಯರ್ ದ ಬಾರ್ಡರ್ಸ್ ಆಫ್. ಹಾಗಿದ್ರೆ ಎಲ್ಲಿದೆ ಇದು ಮೊನಾಕೋ ಅನ್ನೋದು ಅಂತ? ಮೊನಾಕೋನ ನಾವು ಲೈಕ್ ಟಾಯ್ ಕಿಂಗ್ಡಮ್ ಅಂತ ಕೂಡ ಅಂತ ಹೇಳ್ತೀವಿ, ಟೈನಿ ಕಿಂಗ್ಡಮ್ ಅಂತ ಕೂಡ ಅಂತಿರ್ತೀವಿ. ಹೌದಾ? ಇದು ಎಲ್ಲಿದೆ ಅಂತಂದ್ರೆ ಫ್ರಾನ್ಸ್ ಮತ್ತು ಇಟಲಿ. ಸೊ ದಿಸ್ ಈಸ್ ದ ಆನ್ಸರ್ ವಿ ಹ್ಯಾವ್ ಟು ರೈಟ್. ನೆಕ್ಸ್ಟ್, the criminal in 2 dear was willing to go out of the prison on the condition that. ಹೌದಾ? ಯಾವೊಂದು ಕಂಡೀಷನ್ ಮೇಲೆ ಅವನು ಹೋಗ್ಲಿಕ್ಕೆ ಏನು ಒಪ್ತಾನೆ ಅಂತಂದ್ರೆ, he was given a job, whether he was given monthly pension, he was allowed to gaming houses, he was scared. So the answer is what here? He was given monthly pension. ಎಷ್ಟು ಮಂತ್ಲಿ ಪೆನ್ಷನ್ ಅಂತ ಕೊಡ್ತಾರೆ ಅವರು ಅಂತಂದ್ರೆ ನಿಮ್ಗೆ ಗೊತ್ತು ಇರುತ್ತೆ, 600 ಫ್ರಾಂಕ್ಸ್ ಅನ್ನ ಕೊಡ್ತಾರೆ. ಸೊ ಇದನ್ನ ತಗೊಂಡು ಏನ್ ಮಾಡ್ತಾನೆ ಅಂದ್ರೆ, ಹಿ ವೇಂಟ್ ಔಟ್, ಫೈನಲಿ ಅಗ್ರಿಡ್ ಹ್ಯಾಂಡ್ ಹಿ ವೇಂಟ್ ಫ್ರಮ್ ದ ಪ್ಯಾಲೇಸ್. ಸೊ ಅಲ್ಲಿ ಏನ್ ಮಾಡ್ತಾನೆ, ಹಿ ಸ್ಟಾರ್ಟೆಡ್ ಮಾರ್ಕೆಟ್ ಗಾರ್ಡನಿಂಗ್. ಹೌದಾ? ಒಂದು ಲ್ಯಾಂಡ್ ಅನ್ನು ತಗೊಂಡು ಸ್ಟಾರ್ಟೆಡ್ ಮಾರ್ಕೆಟಿಂಗ್ ಗಾರ್ಡನಿಂಗ್ ಕೂಡ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಹೌದಾ? ನೆಕ್ಸ್ಟ್, ದ ಸ್ಪೆಷಲ್ ಸೋರ್ಸ್ ಆಫ್ ರೆವಿನ್ಯೂ ಇನ್ ಮೊನಾಕೋ ಕೇಮ್ ಫ್ರಮ್. ಹಾಗಿದ್ರೆ ಎಲ್ಲಿಂದ ಬರ್ತಾ ಇತ್ತು ಸ್ಪೆಷಲ್ ರೆವಿನ್ಯೂ? ಹೌದಾ? ಎಲ್ಲಿಂದ ಅಂತಂದ್ರೆ, ದಿಸ್ ಈಸ್ ವಾಟ್ ಇಯರ್ ಗೇಮಿಂಗ್ ಹೌಸ್. ಅಲ್ಲಿ ರೋಲೆಟ್ ಅನ್ನ ಆಟ ಆಡ್ತಾ ಇದ್ರು. ಸೊ ದೇ ಆರ್ ಅಬೌಟ್ ಟು ಪ್ಲೇ ದ ಗೇಮ್ ಆಫ್ ರೋಲೆಟ್. ಸೊ ದೇ ಆರ್ ಫ್ರಮ್ ದಟ್ ಪರ್ಪಸ್ ದೇ ಯೂಸ್ ಟು ಗೆಟ್ ಅ ಸ್ಪೆಷಲ್ ಸೋರ್ಸ್ ಆಫ್ ರೆವಿನ್ಯೂ ಫ್ರಮ್ ದಟ್ ಗೇಮಿಂಗ್ ಹೌಸಸ್. ಹೌದಾ? ನೆಕ್ಸ್ಟ್, ಇನ್ 2 ಡಿಯರ್ ಎವ್ರಿ ಒನ್ ಹೂ ವಾಂಟೆಡ್ ಟು ಗ್ಯಾಂಬಲ್ ದೇ ವೆಂಟ್ ಟು ವೇರ್ ಮೊನಾಕೋ. ಆ ಒಂದು ಮೊನಾಕೋ ಕಿಂಗ್ಡಮ್ ಹೋಗ್ತಾ ಇದ್ರು ಯಾರ್ಯಾರು ಗ್ಯಾಮ್ಲಿಂಗ್ ಆಡಬೇಕು ಅನ್ನೋರು. ಹೌದಾ? ನೆಕ್ಸ್ಟ್, ಡ್ಯಾಶ್ ವಾಸ್ ಬ್ರದರ್ ಮೊನಾಕ್ ಇನ್ ಮೊನಾಕೋ ಇನ್ 2 ಡಿಯರ್. ಇಲ್ಲಿ ಬ್ರದರ್ ಮೊನಾಕ್ ಅಂತಂದ್ರೆ ಕಿಂಗ್ ಆಫ್ ಇಟಲಿ ಅಂತ ಹೇಳ್ತೇವೆ. ಅದೇ ರೀತಿ ರಿಪಬ್ಲಿಕನ್ ಅಂತ ಏನಾದ್ರು ಅವ್ರು ಕೊಟ್ಟರು ಅಂತಂದ್ರೆ ಅವಾಗ ನಾವೇನ್ ಮಾಡ್ಕೊಳ್ತೇವೆ ಅಂದ್ರೆ ಫ್ರೆಂಚ್ ಗವರ್ನಮೆಂಟ್ ಅಂತ ಹೇಳ್ತೇವೆ. ಓಕೆ, ದ ಪಾಪ್ಯುಲೇಷನ್ ಆಫ್ ಮೊನಾಕೋ ವಾಸ್. ಹಾಗಿದ್ರೆ ಎಷ್ಟಿತ್ತು ಪಾಪ್ಯುಲೇಷನ್ ಅಂತಂದ್ರೆ 7,000 ಪಾಪ್ಯುಲೇಷನ್ ಇತ್ತು ಅಲ್ಲಿ ಒಂದು ಜನಸಂಖ್ಯೆ. ಅದಕ್ಕೆ ನಾವೇನಂತಿರ್ತೇವೆ ಇವಾಗ ಟೈನಿ ಕಿಂಗ್ಡಮ್, ಟಾಯ್ ಕಿಂಗ್ಡಮ್ ಅಂತ ಕೂಡ ಕರಿತಾ ಇದ್ವಿ. ದ ಫ್ರೆಂಚ್ ಗವರ್ನಮೆಂಟ್ ಎಕ್ಸ್ಪೆಕ್ಟೆಡ್ ಫಾರ್ ಎ ಮಷೀನ್. ಹೌದಾ? ಆ್ಯಂಡ್ ಎಕ್ಸ್ಪರ್ಟ್. ಎಷ್ಟಕ್ಕಾಗಿ? ಈಗೇನಂದ್ರೆ ದೇ ಡಿಡ್ ನಾಟ್ ಹ್ಯಾವ್ ಗಿಲಿಟಿನ್ ಮಷೀನ್ ಆಸ್ ವೆಲ್ ಆಸ್ ಎಕ್ಸ್ಪರ್ಟ್. ಹೌದಾ? ಅದಕ್ಕಾಗಿ ಇವ್ರು ಏನ್ ಮಾಡ್ತಾರೆ, ದೇ ರೋಟ್ ಅ ಲೆಟರ್ ಟು ಫ್ರೆಂಚ್ ಗವರ್ನಮೆಂಟ್. ಆಗ ಫ್ರೆಂಚ್ ಗವರ್ನಮೆಂಟ್ ಏನ್ ಮಾಡುತ್ತೆ ಅಂದ್ರೆ 16 ಫ್ರಾಂಕ್ಸ್ ಅನ್ನ ಡಿಮಾಂಡ್ ಮಾಡುತ್ತೆ. ಇಷ್ಟೇನಾದ್ರೂ ನೀವು ಕೊಟ್ರೆ ಅಂತಂದ್ರೆ ವಿ ವಿಲ್ ಪ್ರೊವೈಡ್ ಮಷೀನ್ ಆಸ್ ವೆಲ್ ಆಸ್ ಎಕ್ಸ್ಪರ್ಟ್ ಅಂತ ಹೇಳ್ತಾರೆ. ಇದ್ರ ಜೊತೆಗೆ ಇನ್ನೊಂದು, ದ ಕಿಂಗ್ ನೋಟಿಸ್ ದ್ಯಾಟ್ ವಾಸ್ ಸ್ಪೆಂಡ್ ಫಾರ್ ಕೀಪಿಂಗ್ ದ ಕ್ರಿಮಿನಲ್ ಫಾರ್ ಇಯರ್. ಎಷ್ಟಂತಂದ್ರೆ 600 ಫ್ರಾಂಕ್ಸ್ ಅನ್ನ ಆ ಕ್ರಿಮಿನಲ್ಗೆ ವಿನಿಯೋಗ ಆಗುತ್ತೆ. ಓಕೆ, ದ ಕಿಂಗ್ ನೋಟಿಸ್ ದಟ್ 600 ಫ್ರಾಂಕ್ಸ್ ವಾಸ್ ಸ್ಪೆಂಡ್ ಫಾರ್ ಕೀಪಿಂಗ್ ದ ಕ್ರಿಮಿನಲ್ ಫಾರ್ ಇಯರ್. ಅಂದ್ರೆ 1 ಇಯರ್ ಕಂಪ್ಲೀಟ್ ಆಗುತ್ತೆ. ಅವಾಗ ಸ್ಪೆಷಲ್ ಗಾರ್ಡ್ ಇರ್ಬೋದು ಅವ್ನು ನೋಡ್ಕೊಳ್ಳಿಕ್ಕೆ. ಹೌದಾ? ಅದ್ರ ಜೊತೆಗೆ ಅವ್ರಿಗೆ ಏನು ಊಟ ಅಂದ್ರೆ ಕ್ರಿಮಿನಲ್ಗೆ ಪ್ಯಾಲೇಸ್ ಕಿಚನ್ ದಿಂದ ಬರುತ್ತೆ. ಇವನ್ನೆಲ್ಲ ಟೋಟಲ್ ಆಗಿ ಕೌಂಟ್ ಮಾಡಿದಾಗ ಪ್ರತಿ ವರ್ಷ 600 ಫ್ರಾಂಕ್ಸ್ ಖರ್ಚಾಗತ್ತೆ ಓನ್ಲಿ ಟು ಮೇಂಟೈನ್ ಫಾರ್ ಕ್ರಿಮಿನಲ್. ದ ಇಟಾಲಿಯನ್ ಗವರ್ಮೆಂಟ್ ಎಕ್ಸ್ಪೆಕ್ಟೆಡ್. ನೋಡಿ, ಫ್ರೆಂಚ್ ಗವರ್ನಮೆಂಟ್ ಬಂತಂತಂದ್ರೆ 1600 ಫ್ರಾಂಕ್ಸ್ ಅಂತ ಬರೀತೀರಿ, ಸಾರಿ 16,000 ಅಂತ ಬರೀತೀರಿ. ಅದೇ ಇಟಾಲಿಯನ್ ಬಂತಂದ್ರೆ ಯು ಹ್ಯಾವ್ ಟು ರೈಟ್ ವಾಟ್ ಇಯರ್ 12,000 ಫ್ರಾಂಕ್ಸ್ ಅಂತ ಬರಿಬೇಕಾಗತ್ತೆ. ದ ನಂಬರ್ ಆಫ್ ಆರ್ಮಿ ಮೆನ್ ಇನ್ ದ ಕಿಂಗ್ಡಮ್ ಮೊನಾಕೋ ಎಷ್ಟು ಅಂತಂದ್ರೆ 60 ಆರ್ಮಿ ಮೆನ್ ಇತ್ತು. ಹೌದಾ? ಮೊನಾಕೋ ವಾಸ್ ಕಾಲ್ಡ್ ಆಸ್
ಯಾವುದು ಟಾಯ್ ಕಿಂಗ್ಡಮ್, ಸ್ಮಾಲ್, ಬಿಗ್ಗೆಸ್ಟ್, ನನ್ ಆಫ್ ದೀಸ್. ಇದಕ್ಕೆ ಟಾಯ್ ಕಿಂಗ್ಡಮ್ ಅಂತ ಕರೀತಾ ಇದ್ರು. ಅಥವಾ ಇನ್ನೊಂದು ಕೆಲವೊಂದು ಸಂದರ್ಭದಲ್ಲಿ ಟೈನಿ, ಈ ಆಪ್ಷನ್ಸ್ ಕೂಡ ಕೊಟ್ಟಿರುತ್ತೆ. ಎರಡು ಕೂಡ ಒಂದೇ. ಸೊ ಯು ಕ್ಯಾನ್ ರೈಟ್ ದಿಸ್ ಒನ್ ಆಲ್ಸೋ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ನೋಡಿ, ಡ್ಯಾಶ್ ಬ್ಯಾನ್ ದ ಗೇಮಿಂಗ್ ಹೌಸ್ ಇನ್ ಯುರೋಪ್. ದಿಸ್ ಇಸ್ ವಾಟ್ ಜರ್ಮನ್ ಸಾವರೆನ್ಸ್ ಅಂತ, ಜರ್ಮನ್ ರಾಜರು ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಆ ಗೇಮಿಂಗ್ ಹೌಸ್ ಅನ್ನ ಬ್ಯಾನ್ ಮಾಡ್ತಾರೆ. ನೆಕ್ಸ್ಟ್, ದ ಗಾರ್ಡ್ ಫೆಚ್ಡ್ ಪ್ರಿಸನರ್ಸ್ ಫುಡ್ ಫ್ರಮ್. ಹೌದಾ, ಈಗ ಒಂದು ಲಾಕಪ್ ಅಲ್ಲಿ ಲಾಕ್ ಮಾಡಿ ಇಟ್ಟಿದ್ಮೇಲೆ ಆ ಗಾರ್ಡ್ ಏನ್ ಮಾಡ್ತಾನೆ ಅಂದ್ರೆ ಫುಡ್ ಅನ್ನ ತರ್ತಿರ್ತಾನೆ. ಎಲ್ಲಿಂದ ತರ್ತಾನೆ ಅಂತಂದ್ರೆ ನೋಡಿ, ದಿಸ್ ಇಸ್ ವಾಟ್ ಸೋಲ್ಜರ್ಸ್ ಹೌಸ್, ಔಟ್ ಹೌಸ್, ಹೀಸ್ ಹೌಸ್. ದಿಸ್ ಇಸ್ ವಾಟ್ ಇಯರ್ ಪ್ಯಾಲೇಸ್ ಕಿಚನ್ ದಿಂದ ಅವನಿಗೇನು ಅಂತಂದ್ರೆ ಊಟ ಬರ್ತಾ ಇರತ್ತೆ. ನೆಕ್ಸ್ಟ್, ದ ಕ್ರಿಮಿನಲ್ ರಿಸೀವ್ಡ್ ಆಫೀಸ್ ಇನ್ವಿಟ್ ಇನ್ ಅಡ್ವಾನ್ಸ್ ಅಂಡ್ ಲೆಫ್ಟ್ ದ ಕಿಂಗ್ಡಮ್ 1/3, ಟೋಟಲಿ 600 ಫ್ರಾಂಕ್ಸ್ ಅನ್ನ ಪ್ರತಿ ವರ್ಷ ಕೊಡಬೇಕಂತೇಳಿ ನಿರ್ಧಾರ ಆಗತ್ತೆ. ಆದರೆ ಅಡ್ವಾನ್ಸ್ ಆಗಿ ಎಷ್ಟಂತಂದ್ರೆ 1/3 ಮುಂಚೆನೆ ಕೊಡಬೇಕು, ರಿಮೈನಿಂಗ್ ಅಮೌಂಟ್ ಆಮೇಲೆ ವರ್ಷದ ಎಂಡಿಗೆ ಕೊಡಬೇಕಂತೇಳಿ ಮಾತುಕತೆ ಆಗತ್ತೆ. The rich is not worth the money. Here rich means refers to what? ಯಾರಿಗೆ ಅಂತಂದ್ರೆ this is what criminal ಅಂತ ಹೇಳ್ತೇವೆ. So this is what here criminal. The criminal started after leaving the king's domains. ಏನ್ ಮಾಡ್ತಾನೆ, ಈ ಒಂದು ಅಲ್ಲಿಂದ ಅವನು ಹೊರಗೆ ಹಾಕ್ಲಾಗತ್ತಲ್ವಾ, ಹಾಕಿದಾಗ ಅವನು ಏನ್ ಮಾಡ್ತಾನೆ ನೆಕ್ಸ್ಟ್ ಅಂತಂದಾಗ, ಸೊ ಹಿಯರ್ ಸೋ ಮೆನಿ ಆಪ್ಷನ್ಸ್ ಆರ್ ಗಿವನ್. ಗೇಮಿಂಗ್ ಹೌಸ್ ಏನಾದ್ರು ಹೋಗ್ತಾನ, ಸೆಲ್ಲಿಂಗ್ ಟೊಬ್ಯಾಕೋ, ಸೆಲ್ಲಿಂಗ್ ವೈನ್ ಅಂಡ್ ಸ್ಪಿರಿಟ್ಸ್. ಸೊ he started to do what here? He purchased a bit of land and there he purchased bit of land. ಅದಾದ್ಮೇಲೆ he started market gardening over there. ಈ ರೀತಿ ಬರೆದ್ರೆ ತುಂಬಾ ಉತ್ತಮ. ಸೊ ಆಬ್ಜೆಕ್ಟಿವ್ ಆಯ್ತು, ಹೌದಾ. ಅದ್ರ ಜೊತೆಗೆ ನಿಮ್ಗೆಲ್ಲ ಗೊತ್ತಿರುತ್ತೆ ಸ್ವಲ್ಪ ಇಲ್ಲೂ ಕೂಡ ಈ 2 ಮಾರ್ಕ್ಸ್ ಅನ್ನೋದು ಕೂಡ ಬಹಳನೇ ಇಂಪಾರ್ಟೆಂಟ್ ನಿಮಗೆ. ಯಾಕಂತಂದ್ರೆ ಇಲ್ಲಿ ಲಾಂಗ್ ಆನ್ಸರ್ ಏನೋ ಕೆಲವೊಂದು ಎಕ್ಸ್ಟ್ರಾ ಪಾಯಿಂಟ್ಸ್ ಹಾಕಬಹುದು. ಇಲ್ಲಿ 2 ಮಾರ್ಕ್ಸ್ ಏನಂತಂದ್ರೆ ಎಕ್ಸಾಕ್ಟ್ ಏನು ಕೇಳಿದ್ದಾರೆ ಅದನ್ನೇ ಅಪ್ರೋಚ್ ಮಾಡಬೇಕು. ಇಲ್ಲಿ ಎಕ್ಸ್ಟ್ರಾ ನಾವು ಏನೋ ಬರುತ್ತೆ, ಏನೋ ಬರೀಲಿಕ್ಕೆ ಹೋಗ್ತೀವಿ, ಆ ರೀತಿ ಅವಕಾಶ ಇರಲ್ಲ. ಇದು ಒಂದು ರೀತಿ ಏನಂತಂದ್ರೆ ಎಕ್ಸಾಕ್ಟ್ ಪಾಯಿಂಟ್ ಟು ಪಾಯಿಂಟ್ ಅನ್ನು ಹೈಲೈಟ್ ಮಾಡಬೇಕಾಗತ್ತೆ, ಹೌದಾ. ಹಾಗಿದ್ರೆ ಈ ಕ್ವಶನ್ಸ್ ಹೆಂಗ್ ಬರುತ್ತೆ, ನಾವು ಹೇಗೆ ಬರಿಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಮೆನ್ಷನ್ ಎನಿ ಒನ್ ಆಫ್ ದ ಕಮ್ಯುನಿಟೀಸ್ ಟ್ಯಾಕ್ಸ್ ಇನ್ ಮೊನಾಕೋ. ಹೌದಾ, ಯಾವ ಟ್ಯಾಕ್ಸ್ ಇದ್ದು ಅಂತಂದ್ರೆ ಲೈಕ್ ಟೊಬ್ಯಾಕೋ, ವೈನ್ ಅಂಡ್ ಸ್ಪಿರಿಟ್, ಪೋಲ್ ಟ್ಯಾಕ್ಸ್ ಅಂಡ್ ಆಲ್ಸೋ ಗೇಮಿಂಗ್ ಹೌಸಸ್. ಇವೆಲ್ಲ ಕೂಡ ಟ್ಯಾಕ್ಸಸ್ ಅಂತ ಹೇಳ್ತೇವೆ. ಕೆಲವೊಂದು ಸಂದರ್ಭದಲ್ಲಿ ಇದರ ಇಂಡಿವಿಜುವಲ್ ಟ್ಯಾಕ್ಸ್ ಯಾವುದು ಅಂತ ಇದೇ ರೀತಿ ಕೇಳ್ಬೋದು. ದಿಸ್ ಈಸ್ ವಾಟ್ ಇಂಡಿವಿಜುವಲ್ ಟ್ಯಾಕ್ಸ್ ಅಂತ ಕೂಡ ನಾವು ಹೇಳ್ಬಹುದು, ಹೌದಾ. ಇಲ್ಲ ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು ಒಂಚೂರು. ಏನಂತಾರೆ ಪೋಲ್ ಟ್ಯಾಕ್ಸ್ ಸ್ಪೆಲ್ಲಿಂಗ್ ಏನ್ ಮಾಡ್ಕೋತೇವೆ ಅಂದ್ರೆ POLL, ಕ್ಷಮೆ ಇರಲಿ. ಸೊ ಪೋಲ್ ಟ್ಯಾಕ್ಸ್ ಅಂತ ಹೇಳಿ ಇದರಲ್ಲಿ ಇದು ಇಂಡಿವಿಜುವಲ್ ಟ್ಯಾಕ್ಸ್. ವಾಟ್ ವಾಸ್ ಒಳ್ಳೆ ಹಿಚ್ ಅಂತ ದಿಸ್ ಎ ಪ್ರಾಬ್ಲಮ್ ಅಂತಂದಾಗೆ, ಹೌದಾ. ಎಕ್ಸಿಕ್ಯೂಟ್ ದ ಕ್ರಿಮಿನಲ್. ಇಲ್ಲಿ ಆ ಕ್ರಿಮಿನಲ್ ಅನ್ನ ಅಥವಾ ಮರ್ಡರ್ ಅನ್ನ ಎಕ್ಸಿಕ್ಯೂಟ್ ಮಾಡಬೇಕು, ಹೌದಾ. ಹಾಗಂತಂದ್ರೆ ಅದು ಏನು ಪ್ರಾಬ್ಲಮ್ ಇರತ್ತೆ, ಅವನೇನಾದ್ರೂ ಮರ್ಡರ್ ಮಾಡಿದ್ದಲ್ಲ, ಅವನಿಗೇನಾದ್ರೂ ಫೈನಲ್ ಡಿಸಿಷನ್ ತಗೋಬೇಕಂದ್ರೆ ಏನು ಪ್ರಾಬ್ಲಮ್ ಆಗತ್ತೆ ಅಂತಂದ್ರೆ ದೇರ್ ವಾಸ್ ನಾಟ್ ಗಿಲಿಟಿನ್ ಮೆಷಿನ್, ಅಂದ್ರೆ ಅವನ ತಲೆಯನ್ನು ಕತ್ತರಿಸಬೇಕಂತ ಸಂದರ್ಭ ಒಂದು ಡಿಸಿಷನ್ ಏನು ಕೊಡತ್ತಲ್ಲ. ಬಟ್ ದಿಸ್ ಕಂಟ್ರಿ ದ ಮೊನಾಕೋ ಡಿಡ್ ನಾಟ್ ಹ್ಯಾವ್ ಅ ಗಿಲಿಟಿನ್ ಮೆಷಿನ್ ಅಂಡ್ ನಾಟ್ ದ ಎಕ್ಸ್ಪರ್ಟ್. ಸೊ ಇವೆರಡು ಇರದೇ ಇರೋದ್ರಿಂದ ಏನಾಗತ್ತಂದ್ರೆ ಸೊ ದೇ ಆರ್ ನಾಟ್ ಏಬಲ್ ಟು execute the things, final things they are worth it. Okay, why was Monaco called a toy kingdom? ಹಾಗಿದ್ರೆ ಇದಕ್ಕೆ ಟಾಯ್ ಮತ್ತು ಟೈನಿ ಕಿಂಗ್ಡಮ್ ಅಂತೇಳಿ ಯಾಕೆ ನಾವು ಕರೀತೀವಿ, ಏನ್ ರೀಸನ್ಸ್ ಇರಬಹುದು ಅಂತಂದ್ರೆ, ಫಸ್ಟ್ ಆಫ್ ಆಲ್ ದೇರ್ ಆರ್ ಒನ್ಲಿ ವಾಟ್ 7,000 inhabitants, ಅಂದ್ರೆ ಅಷ್ಟೇ ಪಾಪ್ಯುಲೇಷನ್. ನೆಕ್ಸ್ಟ್ ಇವೊಂದು ವಾಟ್ ಹ್ಯಾಪನ್ ದ ಕಿಂಗ್ಡಮ್ ಹ್ಯಾಸ್, ನೋಡಿ ಅಷ್ಟು ಪಾಪ್ಯುಲೇಷನ್ ಇದೆ, ಬಟ್ ಕಿಂಗ್ಡಮ್ ಅಂದ್ರೆ ಏನೇನ್ ಇರುತ್ತೆ ಅಲ್ಲಿ, ಪ್ಯಾಲೇಸ್ ಇರುತ್ತೆ, ಕೋಟಿಯರ್ಸ್ ಇರುತ್ತೆ, ಮಿನಿಸ್ಟರ್ಸ್ ಇರ್ತಾರ. ಅದೇ ರೀತಿ ಸ್ಮಾಲ್ ಕಿಂಗ್ಡಮ್ ಇದೆ. ಇದು ಸ್ಮಾಲ್ ಒಂದು ಮೊನಾರ್ಕ್ ಇದ್ರೂ ಕೂಡ ಎಲ್ಲ ಒಂದು ಪ್ರಾಪರ್ಟಿ ಇದೆ. ಏನು ನಾವು ಕಿಂಗ್ಡಮ್ ಅಲ್ಲಿ ಏನು ಪ್ರಾಪರ್ಟಿ ಇರುತ್ತಲ್ಲ ಅದು ಇರೋದ್ರಿಂದ ನಾವೇನಂತ ಹೇಳ್ತೇವೆ, ಇಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಟಾಯ್ ಕಿಂಗ್ಡಮ್. ಸೊ ಏನೇನಿದೆ ಅಂತಂದ್ರೆ ಪ್ಯಾಲೇಸ್ ಇದೆ, ಕೋಟಿಯರ್ಸ್ ಇದ್ದಾರೆ, ಸಭಿಕರಿದ್ದಾರೆ,
ಮಿನಿಸ್ಟರ್ಸ್ ಇದ್ದಾರೆ, ಬಿಷಪ್ ರಾಜಗುರು ಇದ್ದಾರೆ, ಜನರಲ್ ಇದ್ದಾರೆ. ಲೆಟ್ ಆಲ್ ದ ಪಿಕ್ಚರ್ಸ್ ಆಫ್ ರಿಯಲ್ ಕಿಂಗ್ಡಮ್. ದಟ್ಸ್ ದ ರೀಸನ್ ಇಟ್ ಲುಕ್ ಆಸ್ ಇಫ್ a kingdom. That is especially a toy kingdom, a tiny kingdom. Where is Monaco situated in 2D? ಹೌದಾ, ಇಲ್ಲಿ ಯಾವುದಲ್ಲಿ ಎಲ್ಲಿದೆ ಅಂತಂದಾಗ, ಸೊ ಮೊನಾಕೋ ಇಸ್ ಸಿಚುವೇಟೆಡ್ ನಿಯರ್ ದ ಬಾರ್ಡರ್ಸ್ ಆಫ್ ಫ್ರಾನ್ಸ್ ಅಂಡ್ ಇಟಲಿ. ಸೊ ಫ್ರಾನ್ಸ್ ಮತ್ತು ಇಟಲಿ, ಸೊ ಹಿಯರ್ ಆನ್ ದ ಶೋರ್ ಆಫ್ ದ ಮೆಡಿಟರೇನಿಯನ್ ಸೀ. ಹೌದಾ, ಇಲ್ಲಿ ಇರೋದ್ರಿಂದ ನಾವೇನಂತ ಹೇಳ್ತೀವಿ, ಎಲ್ಲಿದೆ ಅಂತಂದಾಗ ನಾವು ಇಟ್ ಈಸ್ ಸಿಚುವೇಟೆಡ್ ಬಾರ್ಡರ್ಸ್ ಆಫ್ ಫ್ರಾನ್ಸ್ ಅಂಡ್ ಇಟಲಿ ಆನ್ ದ ಶೋರ್ ಆಫ್ ದ ಮೆಡಿಟರೇನಿಯನ್ ಸೀ. ಹೌದಾ, ಸೊ ಈ ರೀತಿ ಬರೆದ್ರೆ ಇಲ್ಲಿಗೆ 2 ಮಾರ್ಕ್ಸ್ ಬರ್ತಾರೆ. ವಾಟ್ ಡಿಡ್ ದ ಕ್ರಿಮಿನಲ್ ಡೂ ಟು ಅರ್ನ್ ಹೀಸ್ ಲಿವಿಂಗ್ ಆಫ್ಟರ್ ಹೀಸ್ ರಿಲೀಸ್? ಹೌದಾ, ಇದರಿಂದ ಹೊರಗೆ ಬಂದ್ಮೇಲೆ ಲಾಕಪ್ ಅಥವಾ ಕಿಂಗ್ಡಮ್ ಮೇಲೆ ಹೊರಗೆ ಬಂದ್ಮೇಲೆ ಏನ್ ಮಾಡ್ತಾನೆ ಅಂದ್ರೆ, ಫಸ್ಟ್ ಆಫ್ ಆಲ್ he bought a bit of land. ಫಸ್ಟ್ ಆಫ್ ಆಲ್ ಯಾಕಂದ್ರೆ ಅವನಿಗೆ 600 ಫ್ರಾಂಕ್ಸ್ ಅಂತೇಳಿ ಕೊಡ್ತಾರೆ. ಅದರಲ್ಲಿ ಅಡ್ವಾನ್ಸ್ 1/3 ಅಂತ ಇರ್ತದೆ. ಹೌದಾ, ಅಡ್ವಾನ್ಸ್ ಕೊಟ್ಟ ಮೇಲೆ ಅದನ್ನ ತಗೊಂಡು ಏನ್ ಮಾಡ್ತಾನೆ ಅಂದ್ರೆ, he purchased or bought a bit of land. Second, what he has done, he started what here market gardening. ನೋಡಿ, ಇವು 2 ಕೆಲಸಗಳನ್ನ ಪ್ರಾರಂಭಿಸ್ತಾನೆ ಯಾರು, ಕ್ರಿಮಿನಲ್. ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ 6th ಕ್ವಶನ್, ವಾಟ್ ವಾಸ್ ದ ಸೋರ್ಸ್ ಆಫ್ ದ ಕಿಂಗ್ ಸ್ಪೆಷಲ್ ರೆವಿನ್ಯೂ? ನೋಡಿ, ಎಲ್ಲ ಕೂಡ ಸೋರ್ಸ್ ಇತ್ತು, ಲೈಕ್ ಪೋಲ್ ಟ್ಯಾಕ್ಸ್ ಇರ್ಬೋದು, ಟೊಬ್ಯಾಕೊ ಟ್ಯಾಕ್ಸ್ ಇರ್ಬೋದು, ವೈನ್ ಅಂಡ್ ಸ್ಪಿರಿಟ್ ಇರ್ಬೋದು. ಆದ್ರೆ ಸ್ಪೆಷಲ್ ಸೋರ್ಸ್ ಜಾಸ್ತಿ ಎಲ್ಲಿ ಅದಕ್ಕೆ ಇನ್ಕಮ್ ಬರ್ತಾ ಇತ್ತು, ಸ್ಪೆಷಲ್ ಸೋರ್ಸ್ ಅಂತಂದ್ರೆ ನಾವು ಏನೇನ್ ಮಾಡ್ಕೋಬೇಕಂದ್ರೆ ಗೇಮಿಂಗ್ ಹೌಸ್ ಅಂತ ಬರಿಬೇಕಾಗತ್ತೆ. ಗೇಮಿಂಗ್ ಹೌಸ್, ಗ್ಯಾಮ್ಲಿಂಗ್ ಹೌಸ್, ಯಾಕಂದ್ರೆ ಅಲ್ಲಿ ರೋಲೆಟ್ ಅನ್ನ ಆಡ್ತಾ ಇದ್ರು. ಬಿಕಾಸ್ ಆಫ್ ದಟ್ ಒನ್ ದೇ ಯೂಸ್ ಟು ಗೆಟ್ ಅ ಲಾಟ್ ಆಫ್ ಮನಿ. ಅದ್ರ ಜೊತೆಗೆ ಅಕ್ಕಪಕ್ಕಿಗರು ಎಲ್ಲ ನೆರೆಹೊರೆಯ ಪ್ರದೇಶಗಳಲ್ಲಿ ಏನಾಗಿತ್ತು ಅಂದ್ರೆ ಇಟ್ ವಾಸ್ ಬ್ಯಾನ್ಡ್. ಸೊ all the countries, whatever this game was banned, because of this one what happened, everybody started to play. If they wanted to play, they must visit the Monaco. ಹೌದಾ, ಹೀಗಿರೋದ್ರಿಂದ ಆಲ್ಮೋಸ್ಟ್ ಬಹಳಷ್ಟು ಜನ ಇಲ್ಲಿ ಆಡ್ತಾ ಇರೋದ್ರಿಂದ ಪ್ರಾಫಿಟ್ ಕೂಡ ಜಾಸ್ತಿ ಬರ್ತಾ ಇತ್ತು. ಸೊ ಹಿಯರ್ ದ ಸ್ಪೆಷಲ್ ರೆವೆನ್ಯೂ ವಾಸ್ ವಾಟ್ ಹಿಯರ್ ಗೇಮಿಂಗ್ ಹೌಸ್. ದ ಕಿಂಗ್ ಹೂ ವೇರ್ ಇಟ್ಸ್ ಬೆನಿಫಿಷಿಯರಿ, ಅಂದ್ರೆ ಯಾವುದಕ್ಕೆ ಉಪಯೋಗ ಆಗ್ತಾ ಇತ್ತು ಅಂತಂದ್ರೆ ಈ ಒಂದು ಮನಿ ಅಂತಂದಾಗ ಕಿಂಗ್ ಇರ್ಬೋದು, ದ ಗೇಮ್ ಕೀಪರ್, ಅಫಿಷಿಯಲ್ಸ್ ಅಂಡ್ ಹಿಸ್ ಪೀಪಲ್ ವೇರ್ ಆಲ್ ದೋಸ್ ಬೆನಿಫಿಷಿಯರ್ಸ್ ಅಂತ ಹೇಳ್ತೀವಿ. ಇದರಿಂದ ಸಾಕಷ್ಟು ಜನಕ್ಕೆ ಈ ದುಡ್ಡನ್ನು ಬಳಕೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತಾ ಇತ್ತು. ನೆಕ್ಸ್ಟ್ ಒನ್, ಇದು ಬಹಳ ಇಂಪಾರ್ಟೆಂಟ್ ಕೇಳ್ತಾ ಇರ್ತಾರೆ ಯೂಶುವಲ್ ಆಗಿ. ನೆಕ್ಸ್ಟ್, ವಾಟ್ ವೇರ್ ದ ಡ್ಯೂಟೀಸ್ ಅಲಾಟೆಡ್ ಟು ದ ಗಾಡ್? ಹೌದಾ, ಆ ಒಂದು ಗಾಡ್ ಏನ್ ನೇಮಕ ಮಾಡ್ಕೊಂಡಿದ್ದಾರಲ್ಲ, ಗಾಡಿಗೆ ಏನೇನು ವರ್ಕ್ ಇತ್ತು ಅಂತಂದಾಗ, ದ ಗಾಡ್ ಹ್ಯಾಡ್ ಟು ವಾಚ್ ದ ಕ್ರಿಮಿನಲ್ ಕೇರ್ಫುಲ್. ದಿಸ್ ಇಸ್ ದ ಫಸ್ಟ್ ಒನ್, ಬಹಳ ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕಾಗಿತ್ತು. ಅಂಡ್ ಸೆಕೆಂಡ್ ಒನ್, ದಟ್ ಪರ್ಸನ್ ಹ್ಯಾಡ್ ಟು ಪೆಚ್ ಅಂತ ತರಬೇಕಾಗಿತ್ತು. ಏನಂತಂದ್ರೆ ದ ಫುಡ್ ಫ್ರಮ್ ದ ಪ್ಯಾಲೇಸ್ ಕಿಚನ್. ಹೌದಾ, ಆ ಪ್ಯಾಲೇಸ್, ಯಾಕಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಹೆಂಗಿರುತ್ತೆ ಅಂದ್ರೆ ಈ ಕ್ರಿಮಿನಲ್ ಅಂತಂದ್ರು ಕೂಡ, ಮರ್ಡರ್ ಅಂತಂದ್ರು ಕೂಡ ಅವನಿಗೆ ಕೊಡುವಂತ ಆಹಾರ ಬಹಳ ಕೇರ್ಫುಲ್ ಆಗತ್ತೆ. ಯಾಕಂದ್ರೆ ಎಲ್ಲಿಯೂ ಬೇರೆ ಪದಾರ್ಥಗಳನ್ನ ತಂದು ಅವನಿಗೇನಾದ್ರೂ ಹೆಚ್ಚು ಕಡಿಮೆ ವ್ಯತ್ಯಾಸ ಆತಂದ್ರೆ ದ ಕಿಂಗ್ ಹ್ಯಾಸ್ ಟು ಸಫರ್ ಫಾರ್ ಇಟ್. ಸೊ ಈ ದೃಷ್ಟಿಯಿಂದ they had to bring the food from the palace kitchen. ಇಲ್ಲಿಂದಲೇ ಕೂಡ ತರಲೇಬೇಕಾಗಿತ್ತು. This is what was a new item of expenditure. ನೋಡಿ, ಪ್ರತಿ ವರ್ಷ ಏನಾಗುತ್ತೆ ಆಗ್ತಾ ಇತ್ತು, ವರ್ಷದ ಎಂಡಿಗೆ ಒಂದು ಆಯವ್ಯಯ ಅಂತ ಹೇಳ್ತೀವಿ, ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ. ಹೌದಾ, ಅದನ್ನ ಪರಿಶೀಲಿಸಲಾಗಿ ಈ ಭಾಗ ಈಗ ಯಾವಾಗ ಈ ಕ್ರಿಮಿನಲ್ ಅನ್ನ ಒಳಗಿಟ್ಕೊಳ್ತಾರೆ, ಹೌದಾ, ಲಾಕಪ್ ನಲ್ಲಿ ಇರ್ತಾರೆ, ಒಂದು ಎಕ್ಸ್ಟ್ರಾ ಎಕ್ಸ್ಪೆಂಡಿಚರ್ ಬರುತ್ತೆ. ಅದೇ ಎಕ್ಸ್ಪೆಂಡಿಚರ್ ಏನಂತಂದ್ರೆ 600 ಫ್ರಾಂಕ್ಸ್. ದಟ್ ವಾಸ್ ಫಾರ್ ದ ಫುಡ್ ಆಫ್ ದ ಕ್ರಿಮಿನಲ್. ಹೌದಾ, ಫುಡ್ ಆಫ್ ದ ಕ್ರಿಮಿನಲ್. ಅದ್ರ ಜೊತೆಗೆ ದ ಗಾರ್ಡ್ ಇರ್ತಾನಲ್ವಾ, ಅವನು ಸ್ಯಾಲ್ರಿ ಕೂಡ, ದ ಗಾರ್ಡ್ ಸ್ಯಾಲ್ರಿ ವಾಸ್ ಆಲ್ಸೋ ಇನ್ಕ್ಲೂಡೆಡ್ ಓವರ್ ದೇರ್ ಅಂತ ಬರಿಬೇಕಾಗತ್ತೆ. ನೆಕ್ಸ್ಟ್, ವಾಟ್ ಅರೇಂಜ್ಮೆಂಟ್ಸ್ ವರ್ ಮೇಡ್ ಟು ಕೀಪ್ ದ ಕ್ರಿಮಿನಲ್ ಇನ್ ದ ಪ್ರಿಸನ್? ಯಾವ ಅರೇಂಜ್ಮೆಂಟ್ ಮಾಡ್ಲಾಕಾಗಿತ್ತು ಅಂತಾರೆ, ಯಾಕಂದ್ರೆ ಆಲ್ರೆಡಿ ಅವ್ರು ಇರುವಂತದ್ದು ಸ್ಮಾಲ್ ಲಾಕಪ್ ಇತ್ತು. ಹೌದಾ, ಇನ್ನೊಂದು ಬೇರೆ ರೀತಿ ಲಾಕಪ್ ಮಾಡಿಕೊಂಡು ದ ಕ್ರಿಮಿನಲ್ ವಾಸ್ ಲಾಕ್ಡ್ ಇನ್ ದ ಪ್ರಿಸನ್. ಫಸ್ಟ್ ಪಾಯಿಂಟ್. ಸೆಕೆಂಡ್ ಒನ್, ಗಾಡ್ ವಾಸ್ ಅಪಾಯಿಂಟೆಡ್ ಜಸ್ಟ್ ಟು ಕೀಪ್ ಅ ವಾಚ್ ಆನ್ ದ ಕ್ರಿಮಿನಲ್. And third one, that God had to fetch the food from the palace kitchen. So these are the 3 things they have
they made something arrangement. Next, why was the criminal punishment changed from death sentence to life imprisonment? ಈ ರೀತಿ ಬದಲಾವಣೆ ಆಗಲಿಕ್ಕೆ ಕಾರಣ ಏನಂತಂದ್ರೆ, see this one, because very simple things here, the kingdom neither had guillotine machine nor the expert. So for this reason what happened here, the punishment changed from death sentence to life imprisonment. ಇದೇ ಕಾರಣಕ್ಕಾಗಿ, ಹೌದಾ? ಅಂದ್ರೆ ಇದ್ರ ಜೊತೆಗೆ ಯಾರು ಕೂಡ ಸಪೋರ್ಟ್ ಸಿಗ್ಲಿಲ್ಲ. ಎಷ್ಟೇ ಲೆಟರ್ ಬರೀತಾರೆ ಫ್ರೆಂಚ್ ಗವರ್ನಮೆಂಟಿಗೆ, ಇಟಾಲಿ ಗವರ್ನಮೆಂಟಿಗೆ, ಬರೆದ ಮೇಲೆ ಸಾಕಷ್ಟು ಅಮೌಂಟನ್ನು ಅವರು ಪೇ ಮಾಡಿದಾಗ ಮಾತ್ರ ಇವನು ಮಷಿನ್ಸ್ ಕಳಿಸ್ತೇವೆ ಅಂತಂದಾಗ, ಸೊ ಕೊನೆಗೆ ಸೊ ದೇ ಹ್ಯಾವ್ ಲೆಫ್ಟ್ ದಟ್ ಐಡಿಯಾ. ಸೊ ದಿಸ್ ಈಸ್ ರೀಸನ್, ಬಿಕಾಸ್ ದ ಕಿಂಗ್ಡಮ್ ನೈದರ್ ಹ್ಯಾಡ್ ದಿಸ್ ಮಷಿನ್ ನಾಟ್ ದ ಎಕ್ಸ್ಪರ್ಟ್ ಅಂತಂದ ಬರೀತೀವಿ. ನೆಕ್ಸ್ಟ್ ಒನ್, ವಾಟ್ ವಾಸ್ ದ ಪ್ರೈಸ್ ಗವರ್ನಮೆಂಟ್ ಹ್ಯಾಡ್ ಟು ಪೇ ಇನ್ ಆರ್ಡರ್ ಟು ಮೇಕ್ ದಿಸ್ ಪ್ರಿಸನ್ ಗೋ ಅವೇ? ಸೊ ದಿಸ್ ಈಸ್ ವಾಟ್ ಇಯರ್, ಎಷ್ಟು ಅಂತಂದರೆ 600 francs. ಅದ್ರ ಜೊತೆಗೆ ಇಟ್ ಹ್ಯಾಡ್ ಟು ಗಿವ್ 1/3 ಇನ್ ದ ಅಡ್ವಾನ್ಸ್. 600 francs ಕೊಡಬೇಕು, ಅದ್ರ ಜೊತೆಗೆ 1/3 ಭಾಗನ ಮುಂಚೆನೆ ಕೊಡಬೇಕು ಅಂತ ಡಿಸ್ಕಷನ್ ಆಗುತ್ತೆ. ಅಂಡ್ ದ ಲಾಸ್ಟ್ ಒನ್, ವಾಟ್ ವಾಸ್ ದ ಸ್ಪೆಷಲ್ ಸೋರ್ಸ್ ಆಫ್ ರೆವಿನ್ಯೂ? ಅವರೆಲ್ಲರಿಗೆ ಗೊತ್ತಿರುವಂತೆ ದ ಸ್ಪೆಷಲ್ ಸೋರ್ಸ್ ಆಫ್ ರೆವಿನ್ಯೂ ವಾಸ್ ವಾಟ್ ಇಯರ್, ಗೇಮಿಂಗ್ ಹೌಸಸ್ ವೇರ್ ದ ಪೀಪಲ್ ಪ್ಲೇ ರೋಲೆಟ್ ಅಂತ ಹೇಳ್ತೀವಿ. ಸೊ ಈ ರೀತಿ ಈ UT ಎಕ್ಸಾಮ್ಗೆ ಫಸ್ಟ್ 1 ಮಾರ್ಕ್ಸ್ ಇರ್ಬೋದು ಅಥವಾ 2 ಮಾರ್ಕ್ಸ್ ಇರ್ಬೋದು, ಇವು ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬಹಳನೇ ಅನುಕೂಲ ಆಗ್ತಾವೆ ಅಂತ ನಂಬಿರ್ತೀನಿ. ಅದೇ ರೀತಿ ನೆಕ್ಸ್ಟು 3 ಮಾರ್ಕ್ಸ್ ಇರ್ಬೋದು, 4 ಮಾರ್ಕ್ಸ್ ಇರ್ಬೋದು. ಅವು ಹೇಗೆ ಬರುತ್ತವೆ, ಹೇಗೆ ಅಪ್ರೋಚ್ ಮಾಡಬೇಕು ಅನ್ನೋದನ್ನು ಮುಂದಿನ ಒಂದು ಕ್ಲಾಸಲ್ಲಿ ತಿಳಿದುಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.